ನಾವು ಪ್ರೆಗ್ನೆನ್ಸಿ ಅಂತಂದ್ರೆ ಇವತ್ತು ಪ್ರೆಗ್ನೆನ್ಸಿ ಪಾಸಿಟಿವ್ ಬಂತು, ನಾನು ಇವತ್ತಿಂದ ಪ್ರೆಗ್ನೆಂಟು ಅಂತ ಏನು ಅನ್ಕೋತೀವಿ ಅದು ತಪ್ಪು ತಿಳುವಳಿಕೆ ಆಯ್ತಾ. ಪ್ರೆಗ್ನೆನ್ಸಿ ಯಾವಾಗ ಪ್ರೆಗ್ನೆಂಟ್ ಆಗಬೇಕು ಅಂತ ಪ್ಲಾನ್ ಮಾಡ್ತೀವಿ ಅವತ್ತಿಂದನೇ ಅದಕ್ಕೆಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಆಗ್ಬಿಡ್ಬೇಕು. ಯಾಕೆ ಅಂದ್ರೆ ಆ ಒಂದು ಭ್ರೂಣ ಏನ್ ಸ್ಟಾರ್ಟ್ ಆಗಿರುತ್ತೆ ನಮ್ಮ ಬಾಡಿ ಒಳಗೆ ಅದು ನಮ್ಗೆ ಯಾರಿಗೂ ಗೊತ್ತಿರಲ್ಲ ಅಂಟಿಲ್ ನೆಕ್ಸ್ಟ್ ನಾವು ಪೀರಿಯಡ್ಸ್ ಮಿಸ್ ಆಗೋ ತನಕನೂ. ಸೊ ಆ ಒಂದು 15-20 ಡೇಸಲ್ಲಿ ನಾವು ಏನೆಲ್ಲ ಮಾಡಿರ್ತೀವಿ ಅದು ಪಾಪುಗೆ ಒಂದ್ಸಲ ಎಫೆಕ್ಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವು ಸ್ಟಾರ್ಟಿಂಗ್ ಯಾವಾಗ ಪ್ರೆಗ್ನೆನ್ಸಿ ಆಗಬೇಕು ಅಂತ ಪ್ಲಾನ್ ಮಾಡ್ತೀವಲ್ಲ, ಫ್ರಮ್ ದಟ್ ಡೇ 1 ಆನ್ವರ್ಡ್ಸ್ ಫೋಲಿಕ್ ಆಸಿಡ್ ಅಂತ ಒಂದು ಟ್ಯಾಬ್ಲೆಟ್ ಬರುತ್ತೆ, ಸಣ್ಣ ಮಾತ್ರೆ, 20 ರೂಪಾಯಿಗೆಲ್ಲ ಒಂದು ಶೀಟ್ ಸಿಕ್ಬಿಡುತ್ತೆ ನಿಮ್ಗೆ. ಆ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ಸ್ ಏನಂತಂದ್ರೆ ಆ ನಮ್ಮ ಬಾಡಿಯಲ್ಲಿ ಬೆಳೆಯೋ ಭ್ರೂಣ ಏನು ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ ಅಂತ ಹೇಳ್ತೀವಿ, ನರದೋಷ, ಮೆದುಳಿನ ದೋಷ, ಅದನ್ನೆಲ್ಲ ಪ್ರಿವೆಂಟ್ ಮಾಡ್ತವೆ. ಆಮೇಲೆ ನೆಕ್ಸ್ಟ್ ಒಳ್ಳೆ ಆಹಾರ ತಿನ್ಬೇಕು. ಅವಾಗಿಂದಾನೇ ನೀವು ಸ್ಟಾರ್ಟ್ ಮಾಡ್ಬಿಡ್ಬೇಕು. ನಾವು ಪ್ರೆಗ್ನೆಂಟ್ ಆಗಬೇಕು ಅಂದಾಗಿಂದಾನೇ ಒಳ್ಳೆ ಆಹಾರ ತಿನ್ನೋದು, ಡೈಲಿ ರೆಗ್ಯುಲರ್ ಎಕ್ಸಸೈಸು, ವಾಕು ಅದೆಲ್ಲ ಸ್ಟಾರ್ಟ್ ಮಾಡಬೇಕು. ಮತ್ತು ಒಳ್ಳೆ ಆಲೋಚನೆ ಅದೆಲ್ಲನೂ ಇರಬೇಕು. ಪಾಸಿಟಿವ್ ಥಿಂಕಿಂಗ್ ಅಂತ ಹೇಳ್ತೀವಿ. ಅಯ್ಯೋ ನಾನು ಪ್ರೆಗ್ನೆಂಟ್ ಆಗಲಿಲ್ಲ ಅಂತ ಟೆನ್ಷನ್ ತಗೊಂಡು ಸ್ಟ್ರೆಸ್ ತಗೊಳ್ಳೋದ್ರ ಬದಲು ನಾನು ಪ್ರೆಗ್ನೆಂಟ್ ಆಗ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸ ಇರಬೇಕು. ಅದ್ರ ಪ್ರಕಾರವಾಗಿ ಯು ಶುಡ್ ಬಿ ವೆರಿ ಪಾಸಿಟಿವ್ ವೇಯಲ್ಲಿ ಹೋಗ್ತಾ ಇರಬೇಕು. ಸೊ ಹಾಗಾದರೆ ಇವಾಗ ನಿಮಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂತು, ನಿಮ್ಮ ಪೀರಿಯಡ್ಸ್ ಮಿಸ್ ಆಯಿತು ಅಂದರೆ ಈ ದಿನದಿಂದ ನೀವು ಏನು ಮಾಡಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಸೊ